शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या हलो विशेषतो मे परमाख्यविद्या व्याख्यां करोम्यन्नपि चाहमेव कुपिता हि फणच्छाया समीकृत्य परं सुखं सेवन्ते यत्पदं धीराः तं भजे वल्लभं श्रियः. ನಿನ್ನೆ ಪ್ರಾಭಾಕರಾದಿಗಳು ರೂಪ ಅನ್ನೋದು ಅನುವೃತ್ತವಾಗಿದೆ, ಅದು ಪ್ರತಿ ವ್ಯಕ್ತಿ ಭಿನ್ನ ಅಲ್ಲ ಅಂತ ಪ್ರಾಭಾಕರರು ಹೇಳಿದ್ದು. ಅದಕ್ಕೆ ಅನುಮಾನಕ್ಕೆ ಸಾಧ್ಯ ವೈಕಲ್ಯವನ್ನು ಕೋತ್ವಾದಿಕಂ ಪ್ರತಿ ವ್ಯಕ್ತಿ ವ್ಯಾವೃತ್ತಂ ಸಮುದಾಯಾತಿರಿಕ್ತ ಧರ್ಮತ್ವಾತ್ ಶೌಕ್ಲ್ಯಾದಿವತ್. ಈ ಅನುಮಾನದಲ್ಲಿ ಪ್ರತಿ ವ್ಯಕ್ತಿ ವ್ಯಾವೃತ್ತತ್ವ ಅನ್ನೋ ಸಾಧ್ಯ ನೀವು ಕೊಟ್ಟ ಉದಾಹರಣೆಯಲ್ಲೇ ಬರಲಿಲ್ಲ. ಉದಾಹರಣೆ ಯಾವುದಾಗಿತ್ತು? ಶೌಕ್ಲ್ಯ. ಪ್ರಾಭಾಕರರ ದೃಷ್ಟಿಯಲ್ಲಿ ಶೌಕ್ಲ್ಯವೂ ಕೂಡ ಅನುಗತವೇ ಅಂತ ಒಪ್ಪಿದ್ದರಿಂದ ಪ್ರತಿ ವ್ಯಕ್ತಿ ವ್ಯಾವೃತ್ತತ್ವ ರೂಪ ಸಾಧ್ಯ ಬರಲಿಲ್ಲ ಅಂತ ಸಾಧ್ಯ ವೈಕಲ್ಯ ದೋಷ ಹೇಳಿದರು. ಆ ಸಾಧ್ಯ ವೈಕಲ್ಯ ದೋಷ ಪರಿಹಾರ ಹೇಗೆ ಮಾಡ್ತಾರೆ? ನಿನ್ನೆ ಹೇಳಿದ್ದೆ ಇದನ್ನು. ತನ್ನಿರಾಸಾಯ ಭೇದ ದೃಷ್ಟೇವ ಅಂತಂದರು. ಯಾರಿಗೂ ಕೂಡ ರೂಪಾದಿಗಳು ಅನುಗತ ಅನ್ನೋದು ಪ್ರತ್ಯಕ್ಷದಲ್ಲಿ ಗೃಹೀತ ಆಗ್ತಾ ಇಲ್ಲ. ಪ್ರತ್ಯಕ್ಷದಿಂದ ಗೃಹೀತ ಆಗಬೇಕಲ್ಲ. ಭೇದ ದೃಷ್ಟೇವ ಅಂತಂದರೆ ಆ ಧರ್ಮಿಯಲ್ಲಿರುವಂಥ ರೂಪ ಅದು ಆ ಧರ್ಮಿಯಲ್ಲೇ ಇರುವಂಥ ರೂಪ ಅಂತ ಗ್ರಹಿಸ್ತಾ ಇದೆ ಹೊರತು ಇಂದ್ರಿಯಗಳು ಬೇರೆ ಮತ್ತೊಂದು ಧರ್ಮಿಯಲ್ಲಿ ಈ ಧರ್ಮಿಯಲ್ಲಿರೋ ರೂಪ ಇದೆ ಅಂತ ಗ್ರಹಿಸ್ತಾ ಇಲ್ಲ. ಆದ್ದರಿಂದಲೇ ಅದು ಪ್ರತಿ ವ್ಯಕ್ತಿ ವ್ಯಾವೃತ್ತನೇ ಆಗಿರ್ತದೆ ಅಂತಂದರು. ಆಚಾರ್ಯರು ಭೇದ ದೃಷ್ಟೈವ ಅಂದದ್ದೇ ಅಭಿಪ್ರಾಯ ಪ್ರಾಭಾಕರರ ಖಂಡನೆ. ಪ್ರಾಭಾಕರ ಖಂಡನ ಮಾಡಲಿಕ್ಕೋಸ್ಕರವಾಗಿಯೇ ಆಚಾರ್ಯರು ಭೇದ ದೃಷ್ಟೈವ ಅಂದಿದ್ದಾರೆ ಅಂತ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡಿದರು. ಅನ್ಯಥಾ ಭೇದಾದಿತ್ಯೇವ ಅವಕ್ಷ್ಯತ್. ಭೇದ ದೃಷ್ಟೈವ ಅನ್ನೋದೇನೆ ಭೇದಾತ್ ಅಂತಿಷ್ಟೇ ಅನ್ಬೋದಾಗಿತ್ತಲ್ಲ. ಆಚಾರ್ಯರು ದೃಷ್ಟೈವ ಅನ್ನೋ ಶಬ್ದ ಹಾಕಿದ್ದಾರೆ. ಇನ್ನೂ ಸ್ಪಷ್ಟ ಮಾಡ್ತಾರೆ, ಅನುವ್ಯಾಖ್ಯಾನದಲ್ಲೇ ತೋರಿಸ್ತಾರೆ ನೋಡ್ರಿ. ಈಗ ಒಂದು ವೇಳೆ ಶೌಕ್ಲ್ಯಾದಿಗಳು ಅವು ಅನುಗತವೇ ಅಂತ ಒಪ್ಕೊಂಡ್ಬಿಟ್ರೆ ಅನುಗತ ಪ್ರತ್ಯಯ ಕೂಡಿಸ್ಲಿಕ್ಕೆ ಬರ್ತದೆ ಅನ್ನೋದು ಪ್ರಾಭಾಕರರ ಅಭಿಪ್ರಾಯ ಆಗಿತ್ತು. ಯಾಕಂದರೆ ಅಯಂ ಪಟಃ ಶುಕ್ಲಃ ಅಂತ ಬೇರೆ ಬೇರೆ ಬಟ್ಟೆಗಳನ್ನು ನೋಡಿದಾಗಲೂ ಕೂಡ ಶೌಕ್ಲ್ಯ ಅನ್ನೋದು ಎಲ್ಲ ಪಟಗಳಲ್ಲೂ ಕೂಡ ತೋರ್ತಾ ಇದೆ. ಅದರಿಂದ ಅನುಗತವಾಗಿದೆ ಅಂತ ಪ್ರತ್ಯಯದಿಂದಲೇ ಅವರು ಪ್ರಾಭಾಕರರು ಶೌಕ್ಲ್ಯವನ್ನು ಅನುಗತ ಅಂದಿದ್ದು. ಶೌಕ್ಲ್ಯಾದೇಹ ವ್ಯಾವೃತ್ತತ್ವೇ. ಒಂದು ವೇಳೆ ಶೌಕ್ಲ್ಯ ಅನ್ನೋದು ಭಿನ್ನ ಭಿನ್ನವೇ ಅಂತ ಆದರೆ ಅಯಂ ಪಟ ಶುಕ್ಲಃ ಇತ್ಯಾದಿ ಅನುಗತ ಪ್ರತ್ಯಯವನ್ನು ಹ್ಯಾಕೆ ಕೂಡಿಸ್ತೀರಿ? ವಿರೋಧ ಬರ್ತದಲ್ಲ ಅಂತ ಪ್ರಶ್ನೆ. ಪ್ರತ್ಯಯ ವಿರೋಧ ದೋಷ. ಶೌಕ್ಲ್ಯಾದೇಹ ವ್ಯಾವೃತ್ತತ್ವೇ ಅನುವೃತ್ತ ಪ್ರತ್ಯಯ ವಿರುದ್ಧೇತ ಇತ್ಯತಃ ತದಿತಿ ಹೇಳಬೇಕು. ಈ ಅನುವ್ಯಾಖ್ಯಾನ ತತ್ಸಾದೃಶ್ಯಸ್ಯ ದರ್ಶನಾತ್. ತಸ್ಯ ಅಲ್ಲ, ತತ್ಸಾದೃಶ್ಯಸ್ಯ ದರ್ಶನಾತ್. ತತ್ಸಾದೃಶ್ಯ ಅನುಗತ ಪ್ರತ್ಯಯವನ್ನು ಕೂಡಿಸ್ಬೇಕು ತಾನೇ. ಸಾದೃಶ್ಯದಿಂದ ಕೂಡಿಸ್ತೇವೆ ಅಂತ ಅಭಿಪ್ರಾಯ ಬರೀತಾರೆ. ಶೌಕ್ಲ್ಯಂ ಇದಂ ಶೌಕ್ಲ್ಯಂ ಇತಿ ಪ್ರತೀತೌ ಹಿಮಶೌಕ್ಲ್ಯ ಸಾದೃಶ್ಯಮೇವ ಹಿಮಾಂಶು ಶೌಕ್ಲೇ ಪ್ರತೀಯತೆ. ಈಗ ನೋಡಿ, ಹಿಮಾಂಶು ಅಂದರೆ ಚಂದ್ರ. ಚಂದ್ರನು ಬೆಳ್ಳಗಿದ್ದಾನ. ಚಂದ್ರನ ಬೆಳ್ಳಗಿತನ ಇದೆ ಅಲ್ಲ, ಅದು ಒಂದಾದರೆ ಹಿಮದಲ್ಲಿಯೂ ಬೆಳ್ಳತನ ಇದೆ.
ಶೌಕ್ಲೆ ಹಿಮದಲ್ಲಿದೆನೋ ಇಲ್ಲ? ಹಿಮದಲ್ಲಿರುವ ಶೌಕ್ಲ್ಯವೇ ಅದಕ್ಕೆ ಚಂದ್ರನಲ್ಲೂ ಕಾಣ್ತದೆ ಅಂದರೆ ಅಲ್ಲಿರೋ ಶೌಕ್ಲೆ ಕಂಡದ್ದಲ್ಲ, ಅಲ್ಲಿರೋ ಶೌಕ್ಲ್ಯದ ಸದೃಶ ಶೌಕ್ಲ್ಯ ಚಂದ್ರನಲ್ಲಿ ಕಾಣ್ತದೆ. ಹಂಗೆ ತಾನೇ ಹೇಳಬೇಕು. ಹಿಮದಲ್ಲಿರುವ ಶೌಕ್ಲ್ಯ ಒಂದು, ತತ್ ಸದೃಶ ಶೌಕ್ಲ್ಯ ಹಿಮಾಂಶುನಲ್ಲಿ ಕಾಣ್ತದೆ. ಅದು ಇದು ಶೌಕ್ಲ್ಯ ಒಂದೇನಾ? ನತು ತೇನ ಐಕ್ಯಂ. ಹಿಮಗತ ಶೌಕ್ಲ್ಯಕ್ಕೂ ಹಿಮಾಂಶುಗತ ಶೌಕ್ಲ್ಯಕ್ಕೂ ಐಕ್ಯ ಇಲ್ಲ, ಬೇರೆ ಬೇರೆನೆ. ಆದರೆ ತೋರ್ತದೆ. ತೋರ್ತದೆ ಅಂದರೆ ಹ್ಯಾಕೆ ತೋರ್ತದೆ ಅಂತ ಏನು ಉತ್ತರ ಕೊಡಬೇಕು? ಸಾದೃಶ್ಯನೇ ತಾನೇ ಪ್ರಯೋಜಕ. ಸಾದೃಶ್ಯ ಇದ್ದದ್ರಿಂದ ತೋರ್ತದೆ. ಸಾದೃಶ್ಯ ಇದ್ದಲ್ಲಿ ಈ ಥರ ಪ್ರಸಂಗ ನಡೀಬಹುದು. ಸಾದೃಶ್ಯ ಇಲ್ಲದೇ ಇದ್ದ ಕಡೆ ಹೀಗೆ ನಡೀಲಿಕ್ಕೆ ಅವಕಾಶ. ಹಾಗೆ ನೀವು ಅನುಗತ ಪ್ರತ್ಯಯದ ಬಗ್ಗೆ ಮಾತನಾಡಿದ್ರಲ್ಲ, ಅಯಂ ಪಟ ಶುಕ್ಲ ಸಹ ಪಟೋಪಿ ಶುಕ್ಲ, ಎಲ್ಲ ಕಡೆಯಲ್ಲಿ ಶೌಕ್ಲ್ಯ ತೋರ್ತಾ ಇದೆ ಅಂದರೆ ಅನುಗತವಾಗಿ ಬರಲಿಕ್ಕೆ ಆ ಪಟಗತವಾದ ಶೌಕ್ಲ್ಯಗಳು ಸದೃಶವಾಗಿದ್ದಾವೆ. ಸಾದೃಶ್ಯವೇನೇ ಅನುಗತ ಪ್ರತ್ಯಯವನ್ನು ಹುಟ್ಟಿಸ್ಲಿಕ್ಕೆ ಕಾರಣ ಆಗಿರುತ್ತೆ. ಇಷ್ಟು ಒಪ್ಪಿಕೊಂಡ್ರೆ ಸಾಕು. ಅದು ಬಿಟ್ಬಿಟ್ಟು ತತ್ಪಟ ಏತತ್ಪಟಗತ ಶೌಕ್ಲ್ಯವೇ ಒಂದು ಅಂತ ಒಪ್ಪಿಕೊಳ್ಳೋ ಕಾರಣ ಮಾಭೂತ್ ಅನುಗತಂ ಸಾಮಾನ್ಯಂ ತತಃ ಕಿಂ ಪ್ರಕೃತೆ ಇತ್ಯತಃ. ಆಯ್ತು, ನೀವು ಹೇಳಿದಂತೆ ನಿನ್ನೆ ಹಿಂದೆ ಉಪಪಾದಿಸಿದಂತೆ ಅನುಗತ ಒಂದು ಸಾಮಾನ್ಯವೇ ಇಲ್ಲ ಅಂತಂದ್ರಲ್ಲ, ಬೇಡ, ಈ ಪ್ರಕೃತಕ್ಕೇನು ಅದರಿಂದ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ. ಅತಃ ಸರ್ವೇ ಪದಾರ್ಥಾಶ್ಚ ಸಾಮಾನ್ಯಾತ್ ಸಾಕ್ಷಿಗೋಚರಾಃ. ಅಲ್ಲಿಗೆ ತಂದು ಮುಟ್ಟಿಸಿದ್ರು ನೋಡ್ರಿ. ಪ್ರಧಾನ ವಿಷಯವನ್ನ ಇಲ್ಲಿ ಉಪಸಂಹಾರ ಮಾಡ್ತಾರೆ. ಪ್ರಧಾನ ವಿಷಯ ಏನಿತ್ತು? ವರ್ತಮಾನ ಮಾತ್ರ ಗ್ರಾಹಿ ಪ್ರತ್ಯಕ್ಷ ಅನ್ನೋದು ಮಾಯಾವಾದಿಗಳ ಅಭಿಪ್ರಾಯ ಆಗಿತ್ತು. ಹಾಗೇನಿಲ್ಲ, ಅದು ಅತೀತ ಅನಾಗತ ಗ್ರಾಹಿಯೂ ಸಾಕ್ಷಿ ಆಗ್ತದೆ. ಪ್ರತ್ಯಕ್ಷಕ್ಕೆ ವರ್ತಮಾನ ಮಾತ್ರ ಗ್ರಾಹಿತ್ವ ನಿಯಮ ತಪ್ಪು ಅಂತ ಹೇಳಲಿಕ್ಕೆ ಹೊರಟಿತ್ತು. ಇದೇ ಪ್ರಧಾನ ವಿಷಯ. ಪ್ರಾಸಂಗಿಕವಾಗಿ ಬೇರೆ ಬೇರೆ ವಿಷಯಗಳು ಬೆಳೀತಾ ಬಂತು. ಈಗ ಕೊನೆಗೆ ಮತ್ತೆ ಬಂದರು ನೋಡ್ರಿ ಅಲ್ಲಿಗೆ. ಅತಃ ಸರ್ವೇ ಪದಾರ್ಥಾಶ್ಚ ಸಾಮಾನ್ಯಾತ್ ಸಾಕ್ಷಿ ಗೋಚರಾಃ. ನೋಡಿದ್ರ, ಸಾಮಾನ್ಯಾಕಾರೇಣ ಎಲ್ಲ ಪದಾರ್ಥಗಳು ಸಾಕ್ಷಿ ಗೋಚರನೇ ಆಗಿರ್ತಾವೆ. ನೋಡಿದ್ರ, ಅದಕ್ಕೆ ಹೇಳೋದು ಎಲ್ಲರೂ ಸರ್ವಜ್ಞರೇ, ಸಾಮಾನ್ಯಾಕಾರ ಸರ್ವಜ್ಞರೇ ಎಲ್ಲರೂ. ಅರ್ಥ ನೋಡ್ಕೊಳ್ರಿ. ಅನುಗತ ಸಾಮಾನ್ಯಾಭಾವೇನ ಅತೀತ ಅನಾಗತ ವರ್ತಮಾನ ವ್ಯಕ್ತೀನಾಮೇವ ವಾಚ್ಯತ್ವಾತ್ ಅಗೃಹೀತ ಶಕ್ತೀನಾಂಚ ಪದಾನಾಂ ಅಬೋಧಕತ್ವಾತ್ ಶಕ್ತಿಗ್ರಹಣಸ್ಯ ಚ ಪದಾರ್ಥಜ್ಞಾನೇನ ವಿನಾ ಅಸಂಭವಾತ್ ವಿಶೇಷತೋ ಜ್ಞಾನೇ ಸಾರ್ವಜ್ಞಾಪತ್ತೇಃ ಇತ್ಯರ್ಥಃ. ಗಮನಿಸ್ತ್ರಾ? ಹಿಂದೆ ಹೇಳಿದ್ದಾರೆ ಈ ವಿಷಯ ಇಷ್ಟು. ವಾಕ್ಯಗಳಿಂದ ನಮಗೆ ಶಾಬ್ದಬೋಧ ಹುಟ್ಟಬೇಕಾದ್ರೆ, ವಾಕ್ಯಾರ್ಥ ಜ್ಞಾನ ಹುಟ್ಟಬೇಕಾದ್ರೆ ಪದಗಳಿಗೆ ಶಕ್ತಿಗ್ರಹ ಆಗಿರಬೇಕು. ಪದಶಕ್ತಿ ಗ್ರಹಣ ಆಗಲೇಬೇಕು. ಪದ ಯಾವಾಗ ಒಂದು ವಸ್ತುವನ್ನು ಬೋಧನ ಮಾಡ್ತದ? ಶಕ್ತಿಗೃಹೀತ ಆಗಿದ್ರೆ ಬೋಧನ ಮಾಡ್ತದೆ. ಆ ಶಕ್ತಿಗ್ರಹಣಕ್ಕೆ ಅವಶ್ಯಕವಾಗಿರೋದು ಪದಾರ್ಥ ಜ್ಞಾನ. ವಿನಾ ಪದಾರ್ಥ ಜ್ಞಾನೇನ ಶಕ್ತಿಗ್ರಹ ನ ಸಂಭವತಿ. ಎಲ್ಲಿವರೆಗೂ ನಮಗೆ ಪದಾರ್ಥ ಜ್ಞಾನ ಇರೋದಿಲ್ಲ ಅಲ್ಲಿವರೆಗೂ ಶಕ್ತಿಗ್ರಹ ಆಗೋದಿಲ್ಲ. ಶಕ್ತಿಗ್ರಹಕ್ಕೂ ಪದಾರ್ಥ ಜ್ಞಾನಕ್ಕೂ ಸಂಬಂಧ ಇದೆ.
ಪದಾರ್ಥಜ್ಞಾನೇನ ವಿನಾ ಶಕ್ತಿಗ್ರಹಣಂ ನ ಸಂಭವತಿ. ಪದಾರ್ಥಜ್ಞಾನೇ ಇಲ್ಲ ಅಂದರೆ ಶಕ್ತಿಗ್ರಹಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಶಕ್ತಿಗ್ರಹಣೆ ಇಲ್ಲ ಅಂದರೆ ಪದ ಯಾವುದನ್ನು ಬೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ನೋಡಿದ್ರ, ಈಗ ಇದು ಯುಕ್ತಿ ಇಲ್ಲಿ ಇಟ್ಕೊಂಡಿದ್ದಾರೆ. ಇದು ಪ್ರಸಂಗ ಸ್ಪಷ್ಟ ನೆನಪಿರಬೇಕಿದು. ಅದಕ್ಕೆ ಇಷ್ಟು ಬರೆದದ್ದು. ಅನುಗತ ಸಾಮಾನ್ಯ ಭಾವೇನ ಅತೀತ ಅನಾಗತ ವರ್ತಮಾನ ವ್ಯಕ್ತಿನಾಮೇವ ವಾಚ್ಯತ್ವಾತ್. ಎಷ್ಟು ಪದಗಳವಲ್ಲ ಲೋಕದೊಳಗ, ಆ ಎಲ್ಲ ಪದಗಳು ಒಂದಾ ಅತೀತವನ್ನೋ ವರ್ತಮಾನವನ್ನೋ ಅನಾಗತವನ್ನೋ ಹೇಳ್ತಿರ್ತಾವ. ಮೂರರೊಳಗೆ ಯಾವುದೋ ಒಂದು ತಗೋಬೇಕಾಗ್ತದೆ. ನೀವು ಒಂದು ವೇಳೆ ಶಕ್ತಿ ಜ್ಞಾನನೇ ಆಗಲ್ಲ ಅಂದ್ಬಿಟ್ರೆ ಆ ಪದಗಳು ಯಾವುದನ್ನು ಬೋಧನೆ ಮಾಡಲಿಕ್ಕೆ ಸಮರ್ಥ ಆಗಲ್ಲ. ಶಕ್ತಿಗ್ರಹ ಆಗ್ತದ ಅಂತ ಒಪ್ಕೋಬೇಕು. ಶಕ್ತಿಗ್ರಹ ಆಗಬೇಕಾದ್ರೆ ಪದಾರ್ಥ ಜ್ಞಾನ ಮೊದಲೇ ಇರಬೇಕು. ಹಾಗಾದ್ರೆ ಆ ಪದಾರ್ಥ ಜ್ಞಾನ ಯಾವುದರಿಂದ ಆಗಿದೆ ಅಂತ ಪ್ರಶ್ನೆ. ಶಕ್ತಿಗ್ರಹಕ್ಕೆ ಪ್ರಯೋಜಕವಾದ ಕಾರಣವಾದ ಪದಾರ್ಥ ಜ್ಞಾನ ಯಾವುದರಿಂದ ಆಗಿದೆ? ಅದು ಸಾಕ್ಷಿಯಿಂದಲೇ ಅಲ್ವೇ? ಹಾಗಾದ್ರೆ ಸಾಕ್ಷಿ ವರ್ತಮಾನ ಮಾತ್ರ ಗ್ರಾಹಿ ಅನ್ನೋ ನಿಯಮಕ್ಕೆ ಭಂಗ ಬಂತೋ ಇಲ್ಲೋ? ಇಷ್ಟು ನಮ್ದು ಯುಕ್ತಿ. ಅದಕ್ಕಿಂತ ಹಿಂದೆ ಬಂದ ಪ್ರಸಂಗ ಒಂದು ನೆನಪಿಸ್ತೇನೆ. ಶುಕವಾಮದೇವಾದಯ ಜ್ಞಾನೇನ ಮುಕ್ತಾ ಅಭೂವನ್ ಅಹಮಪಿ ಮುಕ್ತೋ ಭವಿಷ್ಯಾಮಿ ಅಂತ ತಾನೇ ಸಾಧನದಲ್ಲಿ ಪ್ರವೃತ್ತಿ ಮಾಡಬೇಕು ಎಲ್ಲರೂ ಕೂಡ. ಇಲ್ಲಿ ಶುಕವಾಮದೇವಾದಯ ಜ್ಞಾನೇನ ಮುಕ್ತಾ ಅಭೂವನ್ ಅನ್ನೋಲ್ಲಿ ಲೃಟ್ ಇದೆ ಅಲ್ಲ, ಅದು ಭೂತಕಾಲ ಹೇಳುವಂಥ ಪ್ರತ್ಯಯ. ಅಹಮಪಿ ಮುಕ್ತೋ ಭವಿಷ್ಯಾಮಿ ಅನ್ನೋಲ್ಲಿ ಅದು ಭವಿಷ್ಯದರ್ಥಕವಾದ ಪ್ರತ್ಯಯ. ಹಾಗಾದರೆ ಈ ಭವಿಷ್ಯದರ್ಥಕ ಮತ್ತು ಅತೀತಾರ್ಥಕವಾದ ವ್ಯವಸ್ಥಾ ಅಥವಾ ಈ ಪದಾರ್ಥ ಪೂರ್ವದಲ್ಲಿ ತಿಳಿದೇ ಹೋದರೆ ಈ ಮಾತುಗಳಲ್ಲಿ ಬಂದ ಪದಗಳು ಯಾವುದನ್ನು ಬೋಧನಾ ಮಾಡಬೇಕು. ಅವ್ರು ಹಾಗೆ ಮಾತಾಡಿದ್ರು. ಮಾಯಾವಾದಿಗಳೇನಂದ್ರು, ಸಾಧನದಲ್ಲಿ ಪ್ರವೃತ್ತಿ ಹೆಂಗೆ ಮಾಡ್ತಾನೆ ಜೀವ ಅಂತಂದ್ರೆ ಪ್ರತ್ಯಕ್ಷವೇನೋ ವರ್ತಮಾನ ಮಾತ್ರ ಗ್ರಾಹಿನ. ಆದ್ರೆ ಶುಕವಾಮದೇವಾದಿಗಳು ಜ್ಞಾನದಿಂದ ಮುಕ್ತರಾದರೂ ನಾನು ಆಗ್ತೇನೆ ಅಂತ ಹಿಂಗೆ ತನ್ನ ಮನಸ್ಸೊಳಗೆ ಅನ್ಕೊಂಡು ಪ್ರವೃತ್ತಿ ಮಾಡಿಬಿಡ್ತಾನ. ಸಾಕ್ಷಿ ಯಾಕೆ ವರ್ತಮಾನ ಮಾತ್ರ ಗ್ರಾಹಿ ಅಲ್ಲ ಅಂತ ಅನ್ಬೇಕು. ಇದಕ್ಕೋಸ್ಕರ ಸಾಕ್ಷಿ ವರ್ತಮಾನ ಮಾತ್ರ ಗ್ರಾಹಿನ ಅಂತ ಅವರು ವಾದ ಮಾಡಿದ್ರು. ಇಲ್ಲಿಗೆ ತಂದು ಮುಟ್ಸಿದ್ರು ಅದನ್ನು. ಅದು ಮುಗಿದು ಎಷ್ಟೋ ಮಧ್ಯದಲ್ಲಿ ಸಿಕ್ಕಾಪಟ್ಟೆ ವಿಷಯಗಳು ಬಂತು. ಈಗ ಎಲ್ಲಿಗೆ ಮುಟ್ಸಿದ್ರು ಕೊನೆಗೆ? ಎಲ್ಲಿವರೆಗೂ ಶಕ್ತಿ ಜ್ಞಾನ ಆಗಲ್ಲ, ಪದಗಳು ಅಲ್ಲಿ ತನಕ ನಮಗೆ ಬೋಧಕ ಆಗಲ್ಲ. ಶಕ್ತಿಗ್ರಹ ಆಗಬೇಕೋ ಪದಾರ್ಥ ಜ್ಞಾನ ಇರಬೇಕು. ಆ ಶಕ್ತಿಗ್ರಹ ಪ್ರಯೋಜಕ ಪದಾರ್ಥ ಜ್ಞಾನ ಅದು ಸಾಕ್ಷಿಯಿಂದಲೇ ಆಗಿರ್ತದೆ. ಸಾಕ್ಷಿ ಬಿಟ್ಟು ಮತ್ತೊಂದರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಯುಕ್ತಿಯುಕ್ತವಾಗಿ ಒಪ್ಪಿಸ್ತಿದ್ದಾರೆ ಮಾಯಾವಾದಿಗಳಿಗೆ. ನೋಡ್ರಿ, ಅದಕ್ಕೆ ಅಂತಾರೆ ಸರ್ವೇ ಪದಾರ್ಥಾಶ್ಚ ಸಾಮಾನ್ಯ ಸಾಕ್ಷಿಗೋಚರ ಅನ್ನೋಲ್ಲಿ ಸರ್ವೇ ಶಬ್ದಕ್ಕೆ ಅತೀತ ಕಾಲೀನಾ ವರ್ತಮಾನ ಅನಾಗತ ಕಾಲೀನಾಶ್ಚ ಅಂತ ಅರ್ಥ. ಬರೆದ್ರು ನೋಡ್ರಿ, ವರ್ತಮಾನ ಅತೀತ ಅನಾಗತಾ ಸರ್ವೇ ಇತ್ಯಸ್ಯ ಅರ್ಥ. ಅದು ಅರ್ಥ ಮಾಡ್ಕೋಬೇಕು. ಅಸ್ತು ಅತೀತಾದಿ ಜ್ಞಾನಾಪೇಕ್ಷಾ ಶಕ್ತಿಗ್ರಹಸ್ಯ. ಸರಿ, ಶಕ್ತಿ ಜ್ಞಾನ ಆಗಬೇಕಾದ್ರೆ ಅತೀತಾದಿಗಳ ಜ್ಞಾನ ಇರಬೇಕು ಅನ್ನೋದನ್ನು ಒಪ್ಪೋಣಂತೆ. ಅದು ಸಾಕ್ಷಿಯಿಂದಲೇ ಅನ್ನೋದನ್ನು ನೀವು ಹ್ಯಾಕೆ ತೀರ್ಮಾನ ಮಾಡಿದ್ರಿ? ಸಾಕ್ಷಿ ಅನುಮಾನದಿಂದ ಆಗಿರ್ಬೋದಲ್ಲ. ಪ್ರಶ್ನೆ ಅರ್ಥ ಆಗ್ತದ? ತಚ್ಚ ಸಾಕ್ಷಿಣ ಇತಿ ಕುತ ಇತ್ಯತಃ ಸರ್ವಮಿತಿ ಸರ್ವಮಿತ್ಯೇವ ವಿಜ್ಞಾನಂ ಹೇಳಬೇಕು. ಸರ್ವೇಷಾಂ ಕಥಮನ್ಯಥಾ
ಇದೊಂದು ಅಂಡರ್ಲೈನ್ ಮಾಡ್ಕೋಬೇಕು. ಆಚಾರ್ಯರ ಮಾತು ನಮ್ಗೆ ಯಾವಾಗಲೂ ನೆನಪಿರಬೇಕು. ಸರ್ವಮಿತ್ತೇವ ವಿಜ್ಞಾನಂ ಅಂತ ಶಬ್ದ ಹಾಕಿದ್ರು, ಬರೀ ಜ್ಞಾನಂ ಅನ್ನಲಿಲ್ಲ. ಅಂದರೆ ನಮ್ಮ ವ್ಯವಸ್ಥಾದೊಳಗೆ, ದೈನಂದಿನ ಅನುಭವದೊಳಗೂ ನಮಗೆ ಸರ್ವಂ ಅನ್ನೋ ಜ್ಞಾನ ಯಾವಾಗಲೂ ಇರ್ತದೆ. ಹೌದು, ಅದು ನಮ್ಮಿಂದ ಬೇರ್ಪಡಿಸ್ಲಿಕ್ಕಾಗಲ್ಲ. ಅದಕ್ಕೆ ನಮ್ಮ ಮಾತು ಕೂಡ ಯಾವಾಗಲೂ ಎಲ್ಲ ಎಲ್ಲ ಅಂತೇಳಿ ಬರ್ತಿರ್ತದೆ. ಅನುಭವಿಸ್ಬೇಕು ವಿಷಯಗಳನ್ನು. ಸರ್ವಮಿತ್ತೇವ ವಿಜ್ಞಾನ. ಮಾತಿಗೆ ಪದೇ ಪದೇ ಅಂತಿರ್ತೇವೋ ಇಲ್ಲ ನಾವೇ, ಅದೆಲ್ಲ ಇರಲಿ ಅಂತಿರ್ತೀವಿ. ಎಲ್ಲ ಅಂದರೆ ಎಲ್ಲ ಅನ್ನೋದ್ರ ಅರಿವು ಯಾವಾಗಲೂ ಇರ್ತದೆ ಆಲ್ಮೋಸ್ಟ್ ಆಲ್ ನಮಗೆ. ಅದನ್ನೇ ಆಚಾರ್ಯ ಅಂತಾರೆ ಸರ್ವಮಿತ್ತೇವ ವಿಜ್ಞಾನಂ ಅಂತಾರೆ. ಆದರೆ ಆ ಎಲ್ಲದರೊಳಗೆ ಸೇರ್ಕೊಂಡಂತಹ ಪ್ರತಿಯೊಂದು ವಿಷಯದ ವಿಶೇಷ ತಿಳುವಳಿಕೆ ಇಲ್ಲದೆ ಇರ್ಬೋದು. ಇಷ್ಟು ಮೇಲ್ನೋಟದ ಅನುವ್ಯಾಖ್ಯಾನಕ್ಕೆ ನಾನು ತಿಳಿಸಿದ್ದು. ಇಲ್ಲಿ ಸ್ವಲ್ಪ ವಿಶೇಷ ತಿಳ್ಕೊಳ್ಬೇಕು. ಏವ ಶಬ್ದ ವಿಶೇಷಾಕಾರ ವ್ಯವಚ್ಛೇದಾರ್ಥ. ಸರ್ವಮಿತ್ತೇವ ಅನ್ನೋಲ್ಲಿ ಏವ ಶಬ್ದ ಇದೆಯಲ್ಲ, ಅಂದರೆ ಸಾಮಾನ್ಯಾಕಾರ ವಿಜ್ಞಾನಕ್ಕೂ ವಿಶೇಷಾಕಾರ ಜ್ಞಾನಕ್ಕೂ ವ್ಯತ್ಯಾಸ ಇದೆ. ಅಂದರೆ ನಮಗೆ ಯಾವಾಗಲೂ ಇರುವಂಥ ಜ್ಞಾನ ಎಲ್ಲ ಅಂತೇನದ ಅದು ಸಾಮಾನ್ಯಾಕಾರ. ವಿಶೇಷಾಕಾರ ಇಲ್ಲ ಅಂತ ತೋರಿಸ್ಲಿಕ್ಕೇನೆ ಸರ್ವಮಿತ್ತೇವ ಅಂತ ಏವಕಾರ ಹಾಕಿದ್ದಂತೆ. ಪ್ರಮಾಣಾಂತರಾಭಾವಾದಿತಿ ಭಾವ. ವಿಶೇಷಾಕಾರ ಇಲ್ಲದೆ ಇರೋದಕ್ಕೇನು ಕಾರಣ? ಪ್ರಮಾಣಾಂತರ ಯಾವುದು ಆವಾಗ ಸಿಕ್ಕಿಲ್ಲ ನಮಗೆ. ಯಾವುದರ ಬಗ್ಗೆ ಮತ್ತೊಂದು ಪ್ರಮಾಣ ವಿಶೇಷ ಸಿಗ್ತದ? ಪ್ರಮಾಣಾಂತರ ಅಂದರೆ ಪ್ರಮಾಣ ವಿಶೇಷ. ಪ್ರಮಾಣ ವಿಶೇಷ ಏನಾದರೂ ಸಿಕ್ಕಿದ್ರೆ ವಿಶೇಷಾಕಾರ ಜ್ಞಾನ ಇದೆ ಅಂತ ಒಪ್ಪಿಕೊಳ್ಬಹುದು. ಇಷ್ಟೇ ತಾತ್ಪರ್ಯ. ಅನುಮಾನೇನ ಅತೀತಾದಿ ಸರ್ವಸಾಮಾನ್ಯ ಜ್ಞಾನಂ ಭವಿಷ್ಯತಿ ಇತ್ಯಸ್ಯ ಚ ಇದಮುತ್ತರಂ. ನಾನು ಆವಾಗಲೇ ಪ್ರಶ್ನೆ ಹಾಕ್ಕೊಂಡ್ಬಿಟ್ಟೆ. ಸಾಕ್ಷಿಯಿಂದಲೇ ಸರ್ವಂ ಅಂತನ್ನುವ ಜ್ಞಾನ ಯಾಕೆ ಆಗಬೇಕು? ಸಾಮಾನ್ಯ ಆಕಾರ ಜ್ಞಾನ ಯಾಕೆ? ಅತೀತಾದಿ ಜ್ಞಾನಾಪೇಕ್ಷಾ ಶಕ್ತಿಗ್ರಹಕ್ಕಿದೆ. ಶಕ್ತಿಗ್ರಹ ಆಗಬೇಕಾದ್ರೆ ಅತೀತಾದಿಗಳ ಜ್ಞಾನ ಇರಬೇಕು. ಆ ಅತೀತಾದಿಗಳ ಜ್ಞಾನ ಸಾಕ್ಷಿಯಿಂದಲೇ ಯಾಕೆ, ಅನುಮಾನದಿಂದ ಆಗಬಹುದಲ್ಲ ಅನ್ನೋ ಪ್ರಶ್ನೆಗೇನೆ ಈ ವಾಕ್ಯ ಉತ್ತರ ಅಂತ ಈಗ ಬರೋದು. ಈ ವಾಕ್ಯದಲ್ಲಿ ಅದಕ್ಕೆ ಉತ್ತರ ಕೊಟ್ಟದ್ದು. ಅನುಮಾನೇನ ಅತೀತಾದಿ ಸರ್ವಸಾಮಾನ್ಯ ಜ್ಞಾನಂ ಭವಿಷ್ಯತಿ. ಶಕ್ತಿಗ್ರಹ ಉಪಯೋಗಿಯಾದ ಅತೀತಾದಿ ಸರ್ವಸಾಮಾನ್ಯ ಜ್ಞಾನ ಅನುಮಾನದಿಂದ ಯಾಕೆ ಆಗಬಾರ್ದು ಅನ್ನೋದಕ್ಕೆ ಉತ್ತರ ಕೊಡಲಿಕ್ಕೆ ಈ ಅನುವ್ಯಾಖ್ಯಾನ ಹೊರಟದ್ದು. ಬರೀತಾರೆ, ಅತೀತ ಅನಾಗತ ವರ್ತಮಾನಂ ಸರ್ವಮಪಿ ಲಿಂಗಂ ಅನೇನ ಸಾಧ್ಯೇನ ವ್ಯಾಪ್ತಂ ಇತಿ ಜ್ಞಾನಾಪೇಕ್ಷಂ ಖಲು ಅನುಮಾನಂ ನ ಚ ಏತಜ್ಞಾನಂ ಸಾಕ್ಷಿಣಾ ವಿನಾ ಸಂಭವತಿ ಇತಿ. ಗಮನಿಸ್ರಿ, ಅನುಮಾನದಿಂದ ಜ್ಞಾನ ಆಗಬೇಕಾದ್ರೆ ಅಲ್ಲಿ ಲಿಂಗದ ಅವಶ್ಯಕತೆ ಇರ್ತದೆ. ಆ ಲಿಂಗ ಮತ್ತು ಸಾಧ್ಯ ಅವೆರಡಕ್ಕೂ ವ್ಯಾಪ್ತಿಯ ತಿಳುವಳಿಕೆ ಅವಶ್ಯಕತೆ ಇರ್ತದೆ ಅಲ್ವಾ? ಯಾವುದೇ ಲಿಂಗ ಒಂದು ಸಾಧ್ಯವನ್ನು ಪಕ್ಷದಲ್ಲಿ ಸಾಧಿಸಬೇಕಾದ್ರೆ ಲಿಂಗ ಸಾಧ್ಯಗಳಿಗಿರುವ ವ್ಯಾಪ್ತಿಯ ಅರಿವು ಬೇಕು ಅಲ್ವಾ? ನೋಡ್ರಿ, ಅದಕ್ಕೆ ಅಂತಾರೆ ಅತೀತ ಅನಾಗತ ವರ್ತಮಾನಂ ಸರ್ವಮಪಿ ಲಿಂಗಂ ಅನೇನ ಸಾಧ್ಯೇನ ವ್ಯಾಪ್ತಂ. ಅಲ್ಲಿ ಇನ್ವರ್ಟೆಡ್ ಕಾಮ ಹಾಕೋಬೇಕು. ಲಿಂಗಂ ಅನೇನ ಸಾಧ್ಯೇನ ವ್ಯಾಪ್ತಂ ಅನ್ನುವಂಥ ಒಂದು ತಿಳುವಳಿಕೆ ಇರಬೇಕು. ಈ ಲಿಂಗವು ಈ ಸಾಧ್ಯದಿಂದ ವ್ಯಾಪ್ತವಾಗಿದೆ ಅಂತ ಯಾವಾಗ ಅರಿವು ಮೂಡ್ತದೆ, ಇದಕ್ಕೆ ಪರಾಮರ್ಶ ಅಂತ ಕರೀತಾರೆ. ಈ ಅರಿವು ಯಾವಾಗ ಮೂಡ್ತದೆ ಆವಾಗಲೇ ಅನುಮಿತಿ ಬರ್ಬೋದು. ಆವಾಗಲೇ ಏನು ಬರ್ತದೆ? ಹಾಗಾದರೆ ಗಮನಿಸ್ರಿ, ಈ ಜ್ಞಾನ ಅದಲ್ಲ, ಈ ಲಿಂಗವು ಈ ಸಾಧ್ಯದಿಂದ ವ್ಯಾಪ್ತವಾಗಿದೆ ಅನ್ನೋ ಜ್ಞಾನ ಅದಲ್ಲ, ಇದು ಬರೋದು ಹೊರತು ಅನುಮಿತಿ ಹುಟ್ಟಲ್ಲ. ಈ ಜ್ಞಾನವಾದರೂ ಸಾಕ್ಷಿಯಿಂದಲೇ ಬರ್ಬೇಕಂತ. ಮತ್ತೆ ನೋಡ್ರಿ, ಲಿಂಗಂ ಅನೇನ ಸಾಧ್ಯೇನ ವ್ಯಾಪ್ತಂ ಅನ್ನೋ ಅರಿವಿದೆ ಅಲ್ಲ, ಆ ತಿಳುವಳಿಕೆ
ಅದು ಅನುಮಾನ ಹುಟ್ಟಲಿಕ್ಕೆ ಬೇಕು, ಅನುಮಾನಕ್ಕೋಸ್ಕರ ಬೇಕು, ಅನುಮಾನಕ್ಕೆ ಅದು ಬೇಕೇ ಬೇಕು, ಇಲ್ಲದೆ ಇದ್ರೆ ಆಗೋದೇ ಇಲ್ಲ. ಅದು ಬರಬೇಕಾದ್ರೆ ಆ ತಿಳುವಳಿಕೆ ಅದು ಸಾಕ್ಷಿಯಿಂದಲೇ ಆಗ್ಬೇಕಂತ. ಸಾಕ್ಷಿಯಿಂದ ಯಾವ್ದಾಗಬೇಕು ಅಂತ ಗೊತ್ತಾಯ್ತಾ? ಅದು ಬೇಕೇ ಬೇಕು. ಅದನ್ನು ಸಮರ್ಥನೆ ಮಾಡ್ತಾರೆ, ಪರಿಷ್ಕಾರ ಮಾಡಿ. ಅಷ್ಟು ನಿಮಗೆ ಬೇಡ. ಒಟ್ಟಾರೆ ಸಾಕ್ಷಿಯ ಅವಶ್ಯಕತೆ ಅನುಮಾನಕ್ಕೂ ಇದೆ. ಯಾವಾಗ? ವ್ಯಾಪ್ತಿಗ್ರಹ ಮಾಡ್ಕೊಳ್ಳಿಕ್ಕೆ ಹೊರಟಾಗ. ಆ ವ್ಯಾಪ್ತಿಗ್ರಹಕ್ಕೋಸ್ಕರ ಬೇಕಾಗುವಂತಹ ಸಾಕ್ಷಿ ಅಂತಂದ ಮೇಲೆ ನೀವು ಸಾಕ್ಷಿ ಸರ್ವವನ್ನು ಗ್ರಹಿಸ್ತದೆ ಅಂತನ್ನೋ ವಿಷಯ ನಾವು ಹೇಳಿದ ಕೂಡಲೇ ಅದನ್ನು ಅಲುಗಳಿಲಿಕ್ಕೆ ಯಾಕೆ ಸಾಧ್ಯ ಆಯ್ತು? ಒಂದು ಉತ್ತರ. ಇನ್ನೂ ಒಂದು ವ್ಯಾಖ್ಯಾನ. ಯದ್ವಾ ನೇರವಾಗಿ ಹೇಳ್ತೀವಿ, ಸಾಕ್ಷಿಣಃ ಅತೀತಾದಿ ಸರ್ವಸಾಮಾನ್ಯಾಕಾರ ಗೋಚರತ್ವೇ ಪ್ರಮಾಣಾಂತರಮೇವ ಅನೇನ ಉಚ್ಯತೆ. ಎರಡನೇ ವ್ಯಾಖ್ಯಾನ ಅನುವ್ಯಾಖ್ಯಾನಕ್ಕೆ ಹೋಗ್ಲಿ. ಸಾಕ್ಷಿ ಅತೀತಾದಿ ಸರ್ವಸಾಮಾನ್ಯ ಗೋಚರ ಆಗಿದೆ ಅಂತನ್ಲಿಕ್ಕೆ ಈ ಅನುವ್ಯಾಖ್ಯಾನ ಶ್ಲೋಕ ಇದು ಪ್ರಮಾಣಾಂತರಮೇವ ಅನೇನ ಉಚ್ಯತೆ. ಇನ್ನೊಂದು ಪ್ರಮಾಣ ಹೇಳಲಿಕ್ಕೋಸ್ಕರನೇ. ಯಾವ ವಿಷಯದಲ್ಲಿ? ಸಾಕ್ಷಿಯೋ ಅತೀತಾದಿ ಸರ್ವಸಾಮಾನ್ಯ ಗೋಚರ ಅನ್ನೋ ವಿಷಯದಲ್ಲಿ ಪ್ರಮಾಣಾಂತರವನ್ನು ಹೇಳಲಿಕ್ಕೆ ಈ ಅನುವ್ಯಾಖ್ಯಾನ ಬಂದದ್ದಂತೆ. ಏನು ಪ್ರಮಾಣಾಂತರ ತೋರಿಸ್ಬೇಕಲ್ಲ ಈಗ. ನೋಡ್ರಿ, ಅನುಮಾನದ ಪ್ರಸಂಗ ತೋರಿಸ್ತಾರೆ ಬಿಡಿಸಿ. ಅತೀತಾದಿಕಂ ಸರ್ವಂ ಧೂಮಾದಿ ತಥಾವಿಧೇನ ಅಜ್ಞಾದಿನ ವ್ಯಾಪ್ತಂ ಇತಿ ಜ್ಞಾನಪೂರ್ವಕಂ ಖಲು ಅನುಮಾನಂ. ಅನುಮಾನ ಬರ್ತಿರ್ತದಲ್ಲ, ಆವಾಗ ಅತೀತಾದಿಕಂ ಸರ್ವಂ ಧೂಮಾದಿ, ಅತೀತ ಧೂಮಾದಿಗಳು ತಥಾವಿಧ ಅಗ್ನಿಯಿಂದ ವ್ಯಾಪ್ತವೇ ಆಗಿದೆ. ಈ ವ್ಯಾಪ್ತಿ ಜ್ಞಾನ ಇಲ್ದೊರತು ಪರ್ವತೋ ವನ್ಯಮಾನ್ ಅನ್ನೋ ಅನುಮಿತಿನೇ ಬರಲ್ಲ. ಆದ್ದರಿಂದಲೂ ಕೂಡ ತಥಾಚ ಗಮನಿಸ್ರಿ, ತಥಾಚ ಸಾಕ್ಷಿಣಃ ಅತೀತಾದಿ ಗೋಚರತ್ವ ಅಭಾವೇ. ಒಂದು ವೇಳೆ ಸಾಕ್ಷಿ ಅತೀತಾದಿಗಳನ್ನು ಗ್ರಹಿಸಲ್ಲ ಅಂತಾಗಿದ್ರೆ ಅನ್ಯಸ್ಯ ತಥಾವಿಧಸ್ಯ ಅಭಾವಾತ್, ಸಾಕ್ಷಿ ಬಿಟ್ಟು ಬೇರೆ ಇನ್ಯಾವುದು ಅತೀತಾದಿ ಸರ್ವಂ ಧೂಮಂ, ಅತೀತಾದಿ ಸರ್ವಂ ಧೂಮಂ ತಥಾವಿಧ ಅಗ್ನ್ಯಾದಿನ ವ್ಯಾಪ್ತಂ ಅನ್ನೋ ಜ್ಞಾನ ಯಾವುದರಿಂದ ಬರಬೇಕು? ಆ ಸಾಕ್ಷಿ ಬಿಟ್ಟು ಬೇರೆದಕ್ಕೆ ಅದನ್ನು ಗ್ರಹಿಸೋ ಶಕ್ತಿನೇ ಇಲ್ಲ. ಗ್ರಹಿಸ್ತದೆ ಅನ್ಲಿಕ್ಕೆ ಯಾವುದೋ ಆಧಾರನೂ ಇಲ್ಲ, ಅನುಭವದಲ್ಲೂ ಬರ್ತಿಲ್ಲ ಅಂಥದ್ದು. ಅನ್ಯಸ್ಯ ಅಭಾವಾತ್ ಕೊನೆಗೆ ಎಲ್ಲಿಗೆ ಮುಟ್ಟಿಸ್ತಾರೆ? ಅನುಮಾನ ಮಾತ್ರ ಉಚ್ಛೇದ ಸ್ಯಾತ್. ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಅನುಭವಿಸ್ತಿದ್ದೇವೆ ಏನು ಅನುಮಾನದ ವ್ಯವಸ್ಥಾ, ಅದು ಪೂರ್ಣ ನಶಿಸಿ ಹೋಗ್ಬೇಕಾಗ್ತದೆ. ಹೀಗಾಗಿ ಅನುಮಾನ ನಿಂತಿದೆ ಅಂದರೆ ಅದ್ರ ಹಿಂದಿರುವ ವ್ಯಾಪ್ತಿ ಜ್ಞಾನದಿಂದ. ವ್ಯಾಪ್ತಿ ಜ್ಞಾನ ಬರ್ತದ ಅಂತಂದ್ರೆ ಅದು ಸಾಕ್ಷಿಯಿಂದ. ಹೀಗಾಗಿ ಸಾಕ್ಷಿ ಬಿಟ್ಟು ವ್ಯಾಪ್ತಿ ಜ್ಞಾನ ಮಾಡಿಕೊಂಡು ಅನುಮಿತಿ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸಾಕ್ಷಿ ಬೇಕೇ ಬೇಕು. ಇಷ್ಟನ್ನು ಅಭಿಪ್ರಾಯ ಮನಸ್ಸಿನಲ್ಲಿ ಇಟ್ಕೊಂಡು ಆಚಾರ್ಯರು ಸರ್ವಮಿತ್ತೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯಥಾ, ಅನ್ಯಥಾ ಶಬ್ದಕ್ಕೆ ಸಾಕ್ಷಿ ಇಲ್ಲದೇನೆ, ಅನ್ಯಥಾ ಶಬ್ದಕ್ಕೆ ಸಾಕ್ಷಿ ಸರ್ವವನ್ನು ಗೋಚರಿಸ್ತಾ ಇರ್ತದೆ ಅಂತನ್ನೋದನ್ನು ಒಪ್ಪದೇ ಹೋದರೆ ಸರ್ವಂ ಅನ್ನುವಂತಹ ವಿಜ್ಞಾನ ಎಲ್ರಿಗೆ ಹೇಗೆ ಬರಬೇಕು? ಇದು ಆ ಅನುವ್ಯಾಖ್ಯಾನಕ್ಕೆ ಎರಡು ರೀತಿ ಟೀಕಾಕೃತ್ಪಾದರು ನಮ್ಗೆ ಅನುಸಂಧಾನ ಮಾಡಿಸಿದರು. ಕಿಂಚ ಅಸ್ತಿ ತಾವತ್ ಸರ್ವೇಷಾಂ ಸರ್ವಶಬ್ದ ಶಕ್ತಿಗ್ರಹ. ಇನ್ನೂ ಒಂದು ಸ್ವಾರಸ್ಯ ಹೇಳ್ತಾರೆ. ಎಲ್ಲರಿಗೂ ಕೂಡ ಸರ್ವ ಅನ್ನೋ ಶಬ್ದದ ಶಕ್ತಿಗ್ರಹ ಇದೇನೋ ಇಲ್ಲ. ಸರ್ವ ಅಂತ ಒಂದು ವರ್ಡ್ ಅದನೋ ಇಲ್ಲ. ಸರ್ವ ಅಂತ ಎಲ್ಲರೂ ವರ್ಡ್ ಕೇಳ್ತಾರೆ, ಶಬ್ದ.
ಇದ್ರ ಶಕ್ತಿ ಜ್ಞಾನ ಆಗ್ಯದಂತೀರೋ ಇಲ್ಲಂತೀರೋ? ಸರ್ವ ಅನ್ನೋ ಶಬ್ದದ ಶಕ್ತಿ ಜ್ಞಾನ ಆಗ್ಯದ ಅನ್ಬೇಕು, ಇಲ್ಲ ಅನ್ಬೇಕು. ಶಕ್ತಿ ಜ್ಞಾನ ಆಗದೆ ಹೋದ್ರೆ ಆ ಸರ್ವ ಶಬ್ದದಿಂದ ಯಾರಿಗೂ ಶಾಬ್ದ ಬೋಧನೆ ಬರಬಾರ್ದಾಗಿತ್ತು. ಸರ್ವ ಶಬ್ದದಿಂದ ಎಲ್ಲರಿಗೂ ಶಾಬ್ದ ಬೋಧ ಬರ್ತಾ ಇದೆ. ಶಾಬ್ದ ಬೋಧ ಬರ್ತದೆ ಅಂದ್ರೆ ಅದ್ರ ಹಿಂದೆ ಶಕ್ತಿ ಜ್ಞಾನವೂ ಕೂಡ ಮುಗದೆ ಹೋಯ್ತು ಅಲ್ಲಿಗೆ. ನೋಡ್ರಿ ಹೇಳ್ತಾರೆ, ಕಿಂಚ ಅಸ್ತಿ ತಾವತ್ ಸರ್ವೇಷಾಂ ಸರ್ವ ಶಬ್ದ ಶಕ್ತಿಗ್ರಹ ಅನ್ಯಥಾ ಸರ್ವ ಶಬ್ದದ ಶಕ್ತಿಗ್ರಹ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ಸರ್ವಂ ಅಂತ ವ್ಯವಹಾರ ಮಾಡಲಿಕ್ಕೆ ಬರಲ್ಲ ಯಾರು. ಆದರೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ವ್ಯವಹಾರ ಮಾಡಿದೆ. ವ್ಯವಹಾರ ಲೋಪ ಆಗ್ತದೆ ಸರ್ವಶಬ್ದ ಶಕ್ತಿಗ್ರಹ ಇರಲಿಲ್ಲ ಅಂತಾಗಿದ್ರೆ. ಒಪ್ಪುಕೊಳ್ಬೇಕಾ? ಅಲ್ಲಿಗೆ ಬಂದ್ರು. ಶಕ್ತಿಗ್ರಹಶ್ಚ ಅರ್ಥಗ್ರಹಾಪೇಕ್ಷ ಇತಿ ಸರ್ವೇಷಾಂ ಸಾಮಾನ್ಯತಃ ಸರ್ವಮಿತಿ ಜ್ಞಾನಮಂಗೀಕಾರ್ಯಂ. ಶಕ್ತಿಗ್ರಹದ ಹಿಂದೆ ಪದಾರ್ಥ ಗ್ರಹದ ಅವಶ್ಯಕತೆ ಇರ್ತದೆ. ಹಾಗಾದರೆ ಸರ್ವ ಶಬ್ದದ ಶಕ್ತಿಗ್ರಹದ ಹಿಂದೆ ಸರ್ವ ಪದಾರ್ಥ ಗ್ರಹ ಎಲ್ಲಿ ಇರಬೇಕು ಅಂತ ಹೇಳಿ ಅರ್ಥ. ಹಾಗಾದ್ರೆ ಸಾಕ್ಷಿಣಃ ಚ ಅತೀತಾದಿ ಸರ್ವಗೋಚರತ್ವ ಅಭಾವೇ ತನ್ನ ಸ್ಯಾತ್. ನೋಡಿ, ಸರ್ವ ಶಬ್ದ ಶಕ್ತಿಗ್ರಹ ಆಗಬೇಕು ಅಂತಂದ್ರೆ ಸರ್ವ ಪದಾರ್ಥ ಗ್ರಹ ಮೊದಲಿರಬೇಕು. ಆ ಸರ್ವ ಪದಾರ್ಥ ಗ್ರಹ ಶಕ್ತಿಗ್ರಹ ಉಪಯೋಗಿ ಆದದ್ದು ನಾವು ಕೂಡಿಸ್ಬೇಕಾದ್ರೆ ಸಾಕ್ಷಿ ಅತೀತಾದಿ ಸರ್ವ ಪದಾರ್ಥವನ್ನು ಗ್ರಹಿಸ್ತದ ಅಂತ ಹೇಳಿದ್ರೆ ಕೂಡಿಸ್ಬೋದು. ಸಾಕ್ಷಿಯಿಂದ ಸರ್ವ ಪದಾರ್ಥಗಳ ಗ್ರಹಣ ಆಗಿರ್ತದೆ, ಅತೀತಾದಿಗಳ ಸರ್ವ ಪದಾರ್ಥಗಳ ಗ್ರಹಣ ಆಗಿರ್ತದೆ. ಪದಾರ್ಥ ಗ್ರಹ ಆದದ್ದಕ್ಕೇನೆ ಸರ್ವಂ ಅನ್ನುವಂತಹ ಶಬ್ದದ ಶಕ್ತಿಗ್ರಹನೂ ಆಗ್ತದೆ. ಹೀಗೆ 3 ರೀತಿಯೂ ಉತ್ತರ ಕೊಟ್ಟಿದ್ದಾರೆ. ಸರ್ವಮಿತ್ಯೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯಥಾ. ಅನ್ಯಥಾ ಶಬ್ದಕ್ಕೆ ಸಾಕ್ಷಿ ಅತೀತಾದಿ ಸರ್ವ ಗ್ರಾಹಕ ಅಥವಾ ಸರ್ವಗೋಚರಕ ಅಂತ ಆಗದೆ ಹೋದರೆ ಸರ್ವಮಿತ್ಯೇವ ವಿಜ್ಞಾನಂ ಕಥಂ. ಕಥಂ ಅನ್ನುವಂಥದ್ದು ಆಕ್ಷೇಪಾರ್ಥದಲ್ಲಿ ಇಟ್ಟುಕೊಂಡ್ರೆ ಅನುಮಾನದ ಪ್ರಕ್ರಿಯೆ ಹ್ಯಾಕ್ ಕೂಡಿಸ್ತೀರಿ ಅಂತ ಆಚಾರ್ಯರು ವಾದಿಗಳನ್ನು ಪ್ರಶ್ನೆ ಮಾಡ್ತಾರೆ, ಆಕ್ಷೇಪ ಮಾಡ್ತಾರೆ. ಅನುಮಾನ ಉಚ್ಛೇದ ಪ್ರಸಂಗ, ಆದ್ದರಿಂದ ಕಥಂ ಅನ್ನೋದಕ್ಕೆ ಅನುಮಾನ ಉಚ್ಛೇದ ಪ್ರಸಂಗ ಅಂತ ಮಾಡಿ ತೋರಿಸ್ತಾ ಇದ್ದಾರೆ. ಸರ್ವಾನುಮಾನ ಉಚ್ಛೇದ ಪ್ರಸಂಗ ಹೇಗೆ ಹೇಳಿದರು ಅಂದರೆ, ವ್ಯಾಪ್ತಿ ಜ್ಞಾನ ಆಗುವ ಸಂದರ್ಭದಲ್ಲಿ ನಾವು ಈ ಲಿಂಗವು ಈ ಸಾಧ್ಯದಿಂದ ವ್ಯಾಪ್ತವಾಗಿದೆ ಅನ್ನೋ ಅರಿವು ಬರಬೇಕಾಗ್ತದೆ. ಆ ಅರಿವು ಸಾಕ್ಷಿ ಇಲ್ಲದೇನೆ ಆಗಲ್ಲ. ಹಾಗಾಗಿ ಸಾಕ್ಷಿ ಅವೆಲ್ಲವನ್ನು ಗ್ರಹಿಸುತ್ತದೆ ಅಂತ ಹೇಳಿ ಒಪ್ಪಬೇಕಾಗ್ತದೆ. ಸರಿಯಾಗಿ ಅಭಿಪ್ರಾಯ ಗೊತ್ತಾಯ್ತಾ? ಒಂದೇ ಅನುವ್ಯಾಖ್ಯಾನಕ್ಕೆ 3 ತರಹ ವ್ಯಾಖ್ಯಾನ, 3 ತರಹ ವಿವರಣೆ ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ ನೋಡ್ರಿ. ಹೇಳಿದ್ದಿಷ್ಟೇ, ಸರ್ವಮಿತ್ಯೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯಥಾ. ಅದಕ್ಕೆ 3 ಥರ ವಿವರಣೆ ಕೊಟ್ಬಿಟ್ಟು, ಒಂದು ಮೊದಲು ಹೇಳಿದ್ದು ಅತೀತಾನಾಗತ ವರ್ತಮಾನಂ ಸರ್ವಮಪಿ ಲಿಂಗಂ ಅನೇನ ಸಾಧ್ಯೇನ ವ್ಯಾಪ್ತಂ ಇತಿ ಜ್ಞಾನಂ ಅನುಮಾನಂ ಜ್ಞಾನಾಪೇಕ್ಷಂ ಖಲು ಅನುಮಾನ. ಈ ಜ್ಞಾನ ಬೇಕೇ ಬೇಕು ಅನುಮಾನ ಬರಲಿಕ್ಕೆ. ಇದೋ ಸಾಕ್ಷಿ ಇಲ್ಲದೇನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದಲೇನೆ ಎಲ್ರಿಗೂ ಕೂಡ ಸರ್ವಂ ಅನ್ನುವಂಥ ತಿಳುವಳಿಕೆ ಸಾಕ್ಷಿಯಿಂದ ಮೊದಲು ಗೃಹೀತ ಆಗಿರ್ತದೆ ಅಂತ ಒಪ್ಪಿಕೊಳ್ಬೇಕು. ಒಂದು. ಎರಡನೇ ವ್ಯಾಖ್ಯಾನ ಏನು ಮಾಡಿದರು? ಎರಡನೇ ವ್ಯಾಖ್ಯಾನ, ಸಾಕ್ಷಿ ಅತೀತಾದಿ ಸರ್ವಗತ ಸಾಮಾನ್ಯ ಗೋಚರ ಅಲ್ಲ ಅಂತಾದರೆ ಅದನ್ನು ಮಾಡಿಸ್ಲಿಕ್ಕೆ ಅಂತ ಬೇರೆ ಪ್ರಮಾಣ ಯಾವುದೂ ಇಲ್ಲ. ಅದನ್ನು ಮಾಡಿಸ್ಕೊಳ್ಳಿಕ್ಕೆ ಬೇರೆ ಯಾವುದೂ ಪ್ರಮಾಣ ಇಲ್ಲ. ಹಾಗಾದರೆ ಸಾಕ್ಷಿ ಅತೀತಾದಿ ಗೋಚರ ಅಲ್ಲ ಅಂತ ಆಗಿಬಿಟ್ಟದ್ದಕ್ಕೆ ನಿಮಗೆ ಪರಾಮರ್ಶಾದಿ ತಿಳುವಳಿಕೆ ಬರಲಿಲ್ಲ. ಅಂದರೆ ತಥಾ ವಿಧೇನ ಅಗ್ನಿನ ಸರ್ವಂ ಅತೀತಾದಿ ಧೂಮಂ ವ್ಯಾಪ್ತಂ ಅಂತನ್ನುವಂಥ ಜ್ಞಾನ ಬರಲಿಲ್ಲ.
ಯಾವಾಗಲೂ ಸಮಸ್ಯೆ ಏನು ಗೊತ್ತಾ, ಒಂದು ಸಮಸ್ಯೆ ನಿಮಗೆ ಇಲ್ಲಿ ಸ್ಪಷ್ಟಪಡಿಸದೇ ಇದ್ರೆ ಅರ್ಥ ಆಗಲ್ಲ ಅಂತ ಹೇಳ್ತೇನೆ. ಅನುಮಿತಿ ಹುಟ್ಟಬೇಕಾದ್ರೆ ಹೇತು ಸಾಧ್ಯಗಳಿಗೆ ವ್ಯಾಪ್ತಿಯ ತಿಳುವಳಿಕೆ ಆಗಬೇಕು. ಆ ವ್ಯಾಪ್ತಿ ತಿಳುವಳಿಕೆ ಅಂತಂದ್ರೆ ಏನದು ಅಂದರೆ, ಎದುರುಗಡೆ ಕಾಣುವ ಹೊಗೆಗೂ ಮತ್ತು ಪರ್ವತದಲ್ಲಿರೋ ಬೆಂಕಿಗಷ್ಟೇನೆ ಸಂಬಂಧದ ತಿಳುವಳಿಕೆ ಆದರೆ ಅನುಮಿತಿ ಹುಟ್ಟಲ್ಲ. ಎದುರುಗಡೆ ಒಂದು ಗಾಡಿ ತಂದು ನಿಲ್ಲಿಸ್ತೇನೆ ದಿನ ಪಾಠಕ್ಕೆ, ಹಂಗ ಅದು ಹೊಗಿ ಹಂಗಲ್ಲ. ಅಂದ್ರೆ ಎದುರುಗಡೆ ಕಾಣುವ ಹೊಗೆಗೂ ಎದುರುಗಡೆ ಕಾಣುವ ಬೆಂಕಿಗೂ ವ್ಯಾಪ್ತಿ ಮಾತ್ರ ಇರೋದು ಅಂತ ತಿಳಿದು ಯಾವಾಗಲೂ ಅನುಮಿತಿ ಬರೋದಿಲ್ಲ. ಹಿಂದೆ ಯಾವ್ಯಾವ ಹೊಗೆ ಎಲ್ಲೆಲ್ಲಿತ್ತೋ ಅವಾಗಲೂ ಬೆಂಕಿಯಲ್ಲಿತ್ತು. ಅಷ್ಟ ಅಲ್ಲ, ಮುಂದೆ ಎಲ್ಲೆಲ್ಲಿ ಹೊಗೆ ಇರ್ತದಲ್ಲ, ಅರ್ಥ ಆಗ್ತದೆ ಏನು ಹೇಳಿಕತ್ತೀನಿ ಅಂತ. ಅಂದ್ರ ಇವತ್ತು ಹೊಗೆ ಅದ ಆದ್ರಿಂದ ಅಲ್ಲಿ ಬೆಂಕಿ ಅದ ಅನ್ನೋದಿಲ್ಲ ಯಾರು. ಅವ ಇಲ್ಲದೆ ಇದ್ರೆ ಮತ್ತದು ವ್ಯಾಪ್ತಿ ಭಗ್ನ ಆಗ್ತದೆ. ಅಂದ್ರೆ ಭೂಯೋ ದರ್ಶನ, ವ್ಯಭಿಚಾರ ದರ್ಶನ ಅನ್ನೋದಲ್ಲ, ಅದು ಸಾರ್ವಕಾಲಿಕವಾಗಿ ಆಗಿರ್ಬೇಕು. ಕಾಲವೂ ಅಲ್ಲಿ ಸೇರ್ಕೊಂಡಿರ್ತದೆ. ಅಂದ್ರೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ದೇಶ ಯಾವ್ಯಾವ ಕಾಲದ ವ್ಯವಸ್ಥೆಯನ್ನೇನು ನಾವು ತಿಳ್ಕೊಂಡಿದ್ದೇವೆ ಅವಾಗೆಲ್ಲ ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಅದು. ಯತ್ರ ಯದಾ ಧೂಮಃ ತತ್ರ ತದಾ ಅಗ್ನಿ ಅಲ್ವಾ. ಯಾವಾಗ ಎಲ್ಲಿ ಹೊಗೆಯದ ಆವಾಗ ಅಲ್ಲಿ ಅಗ್ನಿ ಅದ. ಇದಿಷ್ಟು ಸೇರ್ಕೊಂಡಿರ್ತದಲ್ಲಿ ಒಳಗ. ಆದ್ರೆ ನಾವು ಹೇಳುವಾಗ ಬಾಯಲ್ಲಿ ಏನು ಹೇಳ್ತಿರ್ತೀವಿ, ಹೊಗೆ ಎಲ್ಲದ ಬೆಂಕಿ ಎಲ್ಲದ, ಇಷ್ಟ ಬಾಯಲ್ಲಿ ಮಾತಾಡ್ತಿರ್ತೀವಿ. ಆದ್ರಿಂದ ಅತೀತ ಕಾಲ, ಅತೀತ ದೇಶ ಎಲ್ಲವೂ ಸೇರ್ಕೊಂಡ್ಬಿಡ್ತಿದ್ದಾರೆ ವ್ಯಾಪ್ತಿ ಒಳಗೆ. ಹಿಂಗಾಗಿ ಇಲ್ಲಿ ಮಾತನಾಡುವಾಗ ಏನಂತಿದ್ದಾರೆ, ಅತೀತಾಧಿಕಂ ಸರ್ವಂ ಧೂಮಂ ಅತೀತಾದಿ ಧೂಮ ಅಗ್ನಿನ ತಥಾವಿಧೇನ. ಅಗ್ನಿನ ಅಂದ್ರೆ ಅರ್ಥ ಏನು? ತಥಾವಿಧ ಶಬ್ದಕ್ಕೆ ಅತೀತಾದಿ ಅಗ್ನಿಯಿಂದಲೂ ವ್ಯಾಪ್ತ ಆಗಿರ್ತದೆ. ಅತೀತ ಧೂಮ ಅತೀತ ಅಗ್ನಿಯಿಂದ ವ್ಯಾಪ್ತ. ವರ್ತಮಾನ ಧೂಮಗಳು ವರ್ತಮಾನ ಅಗ್ನಿಯಿಂದ ವ್ಯಾಪ್ತಗಳು. ಈ ಅರಿವು ಸಾಕ್ಷಿಯಿಂದ ಬಿಟ್ಟು ಬೇರೆಯದರಿಂದ ಸಾಧ್ಯವೇ ಇಲ್ರಿಪ್ಪ. ಆದ್ರಿಂದಲೇನೆ ಸಾಕ್ಷಿಗೆ ಸರ್ವ ಗ್ರಾಹಕತ್ವವನ್ನು ಒಪ್ಪಬೇಕು. ಅತೀತಾದಿ ಸರ್ವಗ್ರಾಹಕತ್ವ ಒಪ್ಪಬೇಕು. ಗೋಚರತ್ವ, ಸರ್ವಗೋಚರತ್ವ ಇಲ್ಲದೆ ಹೋದ್ರೆ ಅನುಮಾನ ಮಾತ್ರ ಉಚ್ಛೇದ ಪ್ರಸಂಗ. ಇದು ಎರಡನೇ ದೋಷ. ಮೂರನೇ ದೋಷ ಏನು ಕೊಟ್ಟರು? ಸರ್ವಂ ಅನ್ನುವಂತಹ ಶಬ್ದದ ಶಕ್ತಿಗ್ರಹ ಆಗಬೇಕಾದ್ರೆ ಪದಾರ್ಥ ಗ್ರಹ ಇರಬೇಕು. ಸರ್ವ ಪದಾರ್ಥದ ಜ್ಞಾನ. ಸರ್ವ ಪದಾರ್ಥದ ಜ್ಞಾನ ಅಂದರೆ ಅತೀತಾದಿಗಳು ಸರ್ವದಲ್ಲಿ ಸೇರ್ಕೊಂಡಿತ್ತು. ಅದು ಸಾಕ್ಷಿ ಬಿಟ್ಟು ಬೇರೆದ್ರಿಂದ ಹೇಗಾಗೋದು? ಈ ರೀತಿ ಮನಸ್ಸಿನಲ್ಲಿಟ್ಟುಕೊಂಡು ಆಚಾರ್ಯರು ಸರ್ವಮಿತ್ಯೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯಥಾ ಅಂತ ಹೇಳಿದ್ದು. ಸರಿಯಾಗಿ ಅರ್ಥ ಆಯ್ತಾ? ನನು ಅನುಗತ ಸಾಮಾನ್ಯ ಭಾವೇ ವ್ಯಕ್ತೀನಾಂ ಆನಂತ್ಯಾತ್ ವ್ಯಭಿಚಾರಾಚ್ಚ ಶಬ್ದಶಕ್ತಿಗ್ರಹ ಏವ ನ ಸಂಗಚ್ಛತೆ ಕುತಸ್ತದನ್ಯಥಾನುಪಪತ್ಯ ಸಾಕ್ಷಿಣಃ ಅತೀತಾದಿಗೋಚರತ್ವ ಸಿದ್ಧಿಃ ಇತ್ಯತಃ ಕಿಂಚಿದಿತಿ ಕಿಂಚಿತ್ ಸಾದೃಶ್ಯ ವಿಜ್ಞಾನಾತ್ ಹೇಳಬೇಕು. ಅಖಿಲಸ್ಯಾಪಿ ವಸ್ತುನಃ ಶಬ್ದಶಕ್ತಿಗ್ರಹಶ್ಚ ಸ್ಯಾತ್. ಇಷ್ಟು ಅನುವ್ಯಾಖ್ಯಾನ ನೋಡಿದ್ರ. ಅನುಗತ ಸಾಮಾನ್ಯವನ್ನು ಒಪ್ಪಲಿಲ್ಲ ನೀವು. ಒಪ್ಪಿಲ್ಲ. ಏನು ಭಾರಿ ನಮ್ಮಲ್ಲಿ ಸಿದ್ಧಾಂತನೇ ಹಾಗೆ, ಅನುಗತ ಸಾಮಾನ್ಯ ಅನ್ನೋದೇ ಇಲ್ಲ ಅಂತ ಅಂದ್ಬಿಟ್ರು. ಹಾಗಾದ್ರೆ ವ್ಯಕ್ತಿಗಳು ಅನಂತ ಇದ್ದಾವ್ರಪ್ಪ.
ವ್ಯಕ್ತೀನಾಂ ಅನಂತ್ಯಾತ್ ವ್ಯಭಿಚಾರಾಚ್ಚ ಶಕ್ತಿಗ್ರಹ ಏವ ನ ಸಂಗಚ್ಛತೆ. ಯಾರು ಅನುಗತ ಸಾಮಾನ್ಯ ಒಪ್ತಾರ ಅವರಲ್ಲಿ ಶಕ್ತಿಗ್ರಹ ಸುಲಭ. ಯಾರು ಅನುಗತ ಸಾಮಾನ್ಯ ಒಪ್ಪಲ್ಲ ಶಕ್ತಿಗ್ರಹನೇ ಅವ್ರಿಗೆ ಕೂಡಿಸ್ಲಿಕ್ಕೆ ಬರಲ್ಲ. ಯಾಕಂದ್ರೆ ವ್ಯಕ್ತಿ ಅನಂತ ಆಗಿದ್ದರಿಂದ ವ್ಯಭಿಚಾರ ಬರ್ತದೆ ಮತ್ತು ಶಕ್ತಿಗ್ರಹ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಶಕ್ತಿಗ್ರಹನೇ ಮಾಡಿಸ್ಕೊಳ್ಳಿಕ್ಕೆ ಬರಲ್ಲ ನಿಮ್ಮ ಹಣೆ ಬಾರದೊಳಗೆ. ಇನ್ನ ತದನ್ಯಥಾನುಪಪತ್ಯ ಸಾಕ್ಷಿಗೆ ಅತೀತಾತಿ ಗೋಚರತ್ವವನ್ನು ಸಿದ್ಧಿ ಮಾಡೋದಂತೂ ದೂರನೇ ಆಯ್ತು. ಸಾಕ್ಷಿ ಅತೀತಾದಿ ಗೋಚರತ್ವವನ್ನು ನೀವೇನು ಸಮರ್ಥಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅದನ್ನು ಕೇಳಿದರು. ಕುತಸ್ತದನ್ಯಥಾನುಪಪತ್ಯ ಸಾಕ್ಷಿಣಃ ಅತೀತಾದಿ ಗೋಚರತ್ವ ಸಿದ್ಧಿ ಕುತಸ್ತರಾಂ ವರ್ತಮಾನ ಮಾತ್ರ ಗ್ರಾಹಿತ್ವ ನಿಷೇಧ ಅಂತ ಮುಂದೆ. ಸಾಕ್ಷಿಗೆ ಅತೀತಾತಿ ಗೋಚರತ್ವವನ್ನು ಸಿದ್ಧಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ನೀವು ಅನ್ಯಥಾನುಪಪತ್ತಿಯಿಂದ ಇಷ್ಟೋ ತನಕ ಸಾಕ್ಷಿಗೆ ಅತೀತಾತಿ ಗೋಚರತ್ವ ಒಪ್ಸಿದ್ರಿ ಅಲ್ವಾ? ಅನ್ಯಥಾನುಪಪತ್ತಿ ಅಂದ್ರೆ ಏನು ಅಂದ್ರೆ ಸಾಕ್ಷಿಣಃ ಅತೀತಾದಿ ಗೋಚರತ್ವಂ ಅನ್ಯಥಾ ಅನುಮಾನ ಉಪಯುಕ್ತ ವ್ಯಾಪ್ತಿಗ್ರಹ ನ ಉಪಪದ್ಯತೆ. ಸರ್ವಂ ಇತಿ ಶಬ್ದೇನ ಶಾಬ್ದಬೋಧೋಪಿ ನ ಉಪಪದ್ಯತೆ. ಅಥವಾ ಸರ್ವಶಬ್ದ ಶಾಬ್ದಬೋಧ ಉಪಯುಕ್ತ ಶಕ್ತಿಗ್ರಹ ನ ಉಪಪದ್ಯತೆ. ಸಾಕ್ಷಿಣಃ ಅತೀತಾದಿ ಗೋಚರತ್ವಂ ಅನ್ಯಥಾ ಅನುಮಾನ ಉಪಯುಕ್ತ ವ್ಯಾಪ್ತಿಗ್ರಹ ನ ಉಪಪದ್ಯತೆ. ಸರ್ವಮಿತಿ ಶಾಬ್ದಬೋಧ ಉಪಯುಕ್ತ ಶಕ್ತಿಗ್ರಹ ನ ಉಪಪದ್ಯತೆ ಅಂತ ಇಟ್ಕೊಳ್ತಾನೆ. ಇದೇ ಅನ್ಯಥಾನುಪಪತ್ತಿ ಅಂತ ಹೇಳೋ ಪದ್ಧತಿ. ಸರಿ ಗೊತ್ತಾಯ್ತಾ? ಸಾಕ್ಷಿಗೆ ಒಂದು ವೇಳೆ ಅತೀತಾದಿ ಗೋಚರತ್ವವನ್ನ ಒಪ್ಪದೇ ಹೋದರೆ ಅನುಮಾನ ಉಪಯುಕ್ತ ವ್ಯಾಪ್ತಿಗ್ರಹ ಕೂಡಿಸ್ಲಿಕ್ಕೆ ಬರಲ್ಲ. ಸಾಕ್ಷಿಗೆ ಒಂದು ವೇಳೆ ಅತೀತಾದಿ ಗೋಚರತ್ವ ಒಪ್ಪದೇ ಹೋದರೆ ಸರ್ವಶಬ್ದ ಶಾಬ್ದಬೋಧಕ್ಕೆ ಉಪಯುಕ್ತವಾದಂತಹ ಶಕ್ತಿಗ್ರಹ ಕೂಡಿಸ್ಲಿಕ್ಕೆ ಬರಲ್ಲ. ಅಥವಾ ಶಕ್ತಿಗ್ರಹ ಉಪಯೋಗಿಕವಾದಂತಹ ಪದಾರ್ಥಗ್ರಹ ಕೂಡಿಸ್ಲಿಕ್ಕೆ ಬರಲ್ಲ ಅಂತ ಹಿಂಗೆ ಅನ್ಯಥಾನುಪಪತ್ತಿ ಹೇಳಿದ್ರು ಹಿಂದೆ. ಈ ಅನ್ಯಥಾನುಪಪತ್ತಿ ಹೇಳ್ಬೋದಾಗಿತ್ತು ಯಾವಾಗ ಶಕ್ತಿಗ್ರಹ ಕೂಡಿಸ್ಲಿಕ್ಕೆ ಬರ್ತಿದ್ರೆ. ಶಕ್ತಿಗ್ರಹನೇ ಕೂಡಲ್ಲ ನಿಮ್ಮ ಮತದೊಳಗೆ ಅಂದ್ರು ಅವರು. ಯಾಕೆ ಕೂಡಿಸ್ಲಿಕ್ಕೆ ಬರಲ್ಲ? ನೀವು ಅನುಗತ ಸಾಮಾನ್ಯವನ್ನೇ ಒಪ್ಪಿಲ್ಲ. ಅನುಗತ ಸಾಮಾನ್ಯ ಒಪ್ಪದಿದ್ದರಿಂದ ವ್ಯಕ್ತಿಗಳ ಅನಂತ ಆಯಿತು. ಅನಂತ ವ್ಯಕ್ತಿಗಳ ಶಕ್ತಿಗ್ರಹ ದುರ್ಲಭ ಆಗ್ತದೆ. ಆದ್ದರಿಂದ ಶಕ್ತಿಗ್ರಹ ದುರ್ಲಭ ಅಂತ ಹೇಳಿ ಉಳಿದಾಗ ಅಂಥ ಶಕ್ತಿಗ್ರಹವನ್ನು ಕೂಡಿಸ್ಲಿಕ್ಕೆ ಸಾಕ್ಷಿಗೆ ಏನು ಒಪ್ಪಬೇಕು? ಅದು ಯಾವುದದು? ಸಾಕ್ಷಿಗೆ ಅತೀತಾದಿ ಗೋಚರತ್ವ ಒಪ್ಪದೇ ಹೋದರೆ ಶಕ್ತಿಗ್ರಹ ಕೂಡಿಸ್ಲಿಕ್ಕೆ ಬರಲ್ಲ ಅಂತೇನು ನೀವು ಆಕ್ಷೇಪ ಮಾಡ್ತಿದ್ರಿ. ಅರೆ ಅದೇ ಮಾಡ್ಲಿಕ್ಕೆ ಬರಲ್ಲ ನಿಮಗೆ ಅಂತ. ಲಿಂಕ್ ಹೇಗಿದೆ ಅಂತ ಗೊತ್ತಾಯ್ತಾ? ಶಕ್ತಿಗ್ರಹಕ್ಕೂ ಸಾಕ್ಷಿಗೆ ಅತೀತಾದಿ ಗೋಚರತ್ವವನ್ನು ತಿಳಿಸೋದಕ್ಕೂ ಹೇಗೆ ಸಂಬಂಧ ಇದೆ ಅಂತ ತಿಳ್ಕೊಂಡಿರ್ಬೇಕು ನಾವು. ಅದಕ್ಕೆ ಆಚಾರ್ಯರು ಮತ್ತಷ್ಟು ಸ್ಪಷ್ಟ ಮಾಡ್ತಾರೆ. ಕಿಂಚಿತ್ ಸಾದೃಶ್ಯ ವಿಜ್ಞಾನಾದ ಅಖಿಲಸ್ಯಾಪಿ ವಸ್ತುನ ಶಕ್ತಿಗ್ರಹ ಸ್ಯಾತ್ ಅಂತ. ಸಾಮಾನ್ಯ ಒಪ್ಪಬೇಕು ಅಂತೇನಿಲ್ಲ. ಸಾದೃಶ್ಯ ಒಪ್ಪಿದೇವಲ್ಲ, ಕಿಂಚಿತ್ ಅದು ಪೂರ್ಣ ಸಾದೃಶ್ಯ ತಿಳಿಬೇಕು ಅಂತಿಲ್ಲ. ಕಿಂಚಿತ್ ಸಾದೃಶ್ಯ ವಿಜ್ಞಾನಾದೇವ ಅಖಿಲಸ್ಯಾಪಿ ವಸ್ತುನಃ ಶಕ್ತಿಗ್ರಹ ಉಪಪದ್ಯತೆ ಅಂತ ಅಂದ್ಬಿಟ್ಟು. ಶಕ್ತಿಗ್ರಹ ಕೂಡಿಸ್ಲಿಕ್ಕೆ ಬರ್ತದೆ ನಮ್ಮಲ್ಲಿ, ಸಾಮಾನ್ಯ ಒಪ್ಪದೇನು ಅಂತ ತೋರಿಸ್ತಾರೆ. ನಾಳೆ ಮಾಡ್ಬೋದು ಅದನ್ನು.